ಹಾಗಾಗಿ ನಾವು ನರೇಂದ್ರ ಮೋದಿ ನಾವು ಇನ್ಸ್ಪಿರೇಷನ್ ತಗೊಂಡು ಅವರು ದೇಶ ನಾನು ನನ್ನ ದೇಶ ಚೆನ್ನಾಗಿರ್ಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅದೇ ತರ ದೀನ್ ದಯಾಳ್ ಅವರು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು. ಅದೇ ನಮ್ಮ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಎರಡು ದೇಶ ಇರಬಾರ್ದು, ಒಂದು ಅಖಂಡ ಭಾರತ ಇರಬೇಕು, ದೋ ಪ್ರಧಾನ್ ನೈ ಚಲೇಗಾ, ದೋ ವಿಧಾನ್ ನೈ ಚಲೇಗಾ ಅಂತ ಹೇಳ್ಬಿಟ್ಟು ಅವರು ಕೂಡ ಬಲಿದಾನ ಮಾಡಿರುವಂತ ದೇಶದಲ್ಲಿ ಹುಟ್ಟಿ ಅಂತ ಒಂದು ಪಕ್ಷದಲ್ಲಿ ನಾವಿದ್ದು ಈ ತರ ನಾವು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಆಗ್ಬೋದು, ನಮ್ಮ ಅಧಿಕಾರಕ್ಕೋಸ್ಕರ ಆಗ್ಬೋದು ಹೊಡೆದಾಡಬಾರ್ದು. ಯಾಕೆಂದ್ರೆ ಪ್ರಶಿಕ್ಷಣ ಆ ಒಂದು ನಾವು ಗೌರವ ಆಗಿರಲ್ಲ, ಇದು ಅವ್ರಿಗೆ ನಾವು ಅವಮಾನ ಮಾಡೋ ತರ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ಇದು ಸೂಕ್ತವಾದ ನಾನಿದ್ದೀನಿ ಅಂತಲ್ಲ, ಯಾರೇ ಪ್ರಶಿಕ್ಷಣ ಮಾಡೋ ಕೂಡ ನಾವು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಸಮಯದಲ್ಲಿ ನಾವು ಶಿಸ್ತಿಂದ ಏನೋ ಅಂತಂದ್ರೆ ಕಲ್ತ್ಕೊಂಡು ಹೋಗ್ಬೇಕೇ ಹೊರತು ಇಲ್ಲಿ ನಿಮಗೆ ಬೇರೆ ಒಂದು ಸಮಯ ಇರುತ್ತೆ, ಬೇರೆ ಒಂದು ವೇದಿಕೆ ಇರುತ್ತೆ. ಅನ್ಕೊಳ್ಳಿ, ನಿಮಗೆ ಬೇಕಾಗಿರುವಂತ ನಾಯಕರನ್ನ ನೀವು ಆರಿಸ್ಕೊಳ್ಳಿ, ಅದನ್ನ ಎಣ್ಣೆ ಮಾತಿಲ್ಲ. ಅದಕ್ಕೆ ಬೇರೆ ವೇದಿಕೆ ಬೇರೆ ಸಮಯ ಇರುತ್ತೆ. ದಯವಿಟ್ಟು ನಾನು ನಿಮ್ಮಲ್ಲಿ ನಾನೇ ಚಿಕ್ಕವಳು ಇರ್ಬೋದು, ನಿಮ್ಮಷ್ಟು ಅನುಭವ ಇಲ್ಲ, ನಿಮ್ಮಷ್ಟು ವಯಸ್ಸು ನನಗಿಲ್ಲದೆ ಇರ್ಬೋದು, ಆದರೆ ನಿಮ್ಮಲ್ಲಿಗೆ ಒಂದು ಸಿದ್ಧಾಂತ ಇದೆ, ಒಂದು ಗೌರವ ಇದೆ. ಆ ಗೌರವದಿಂದ ನಾವು ನಮ್ಮ ಹಿರಿಯರು ನಡ್ಸ್ಕೊಂಡು ಬಂದಿರೋ ರೀತಿಯಲ್ಲಿ ನಾವು ಅವ್ರ ಬಲಿದಾನಗಳನ್ನ ದೇಶಕ್ಕೋಸ್ಕರ ಬದುಕಿರೋದನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಕೂಡ ಇವತ್ತು ಒಂದು ಹಿರಿಯರು ಪಕ್ಷದ ಹಿರಿಯರಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ದಯವಿಟ್ಟು ನಾನು ಕೇಳ್ಕೊಳ್ಳೋದು, SIR ಮತ್ತೆ ಬರಲ್ಲ. ಈ 90 ದಿನಗಳು ನಿಮ್ಮ ಒಂದು ಭವಿಷ್ಯ. ನಾನು ಹೇಳಿದ್ದೀನಿ ಅವಾಗಲೇ ಕೂಡ, ಇದೇ ಆಗ್ಬೇಕಾ ಅವರೇ ಆಗ್ಬೇಕಲ್ಲ, ನಾಳೆ ನೀವು ಟಿಪಿ ZP ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಹೋಗ್ಬೋದು. ಅಂತ ಸಮಯದಲ್ಲಿ ಕೂಡ ನಿಮಗೂ ಕೂಡ ಅನುಕೂಲ ಆಗುವಂಥದ್ದು ಈ SIR. ದಯವಿಟ್ಟು ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ. ನಿಮ್ಗೆ ಇಷ್ಟ ಬಂದಿರೋ ನಾಯಕನ್ನೇ ಕೊಡ್ಬೋದು, ನಾಳೆ ನೀವು ಯಾರು ಹೇಳ್ತೀರೋ ಅವನ್ನೇ MLA ಮಾಡ್ಬೋದು. ಅವತ್ತು ಕೂಡ ಈ ಒಂದು ಇದು ಏನು ವೋಟರ್ಸ್ನ ಡಿಲೀಟ್ ಮಾಡ್ತಿಲ್ಲ, ವೋಟರ್ಸ್ ಆ್ಯಡ್ ಮಾಡಿಲ್ಲ ಅಂದ್ರೆ ಲೂಸರ್ ಆ್ಯಡ್ ಆಗ್ತೀವಿ, ಕಲ್ಕೊಳ್ಳೋ ನಾವು ಆಗಿರ್ತೀವಿ. ಹಾಗಾಗಿ ದಯವಿಟ್ಟು ಅದೊಂದೇ ನಮ್ಮ ಗುರಿ. ಒಂದು ಕುದುರೆ ಹೇಗೆ ಅದಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಒಂದೇ ನೇರ ಹೋಗುತ್ತೋ ಅಷ್ಟೇ ನಿಮ್ಮ ಆಲೋಚನೆ. ಏನು SIR ಅಲ್ಲಿ ಎಷ್ಟು ಡಿಲೀಟ್ ಮಾಡಿಸಿದ್ರಿ, ಎಷ್ಟು ಕಲೋಟ್ ಡಿಲೀಟ್ ಮಾಡಿಸಿದ್ರಿ, ಎಷ್ಟು ನಿಜವಾಗಿರೋ ನಮ್ಮ ವೋಟರ್ಸ್ ಆ್ಯಡ್ ಮಾಡ್ತಿದ್ವಿ ಅನ್ನೋದು ಇಟ್ಕೊಂಡು ಕೆಲಸ ಮಾಡಬೇಕು. ನೀವು ಮಾಡಿರೋಂಥ ಕೆಲಸ ದೇಶಕ್ಕೆ ಗೊತ್ತಾಗಬೇಕು, ನಮ್ಮ ಮೋದಿ ಗೊತ್ತಾಗಬೇಕು ಅಂತಂದ್ರೆ ನೀವು ಸರಳ ಆಪಲ್ಲಿ ಅಪ್ಲೋಡ್ ಮಾಡಿ. ನೀವು ಬೂತ್ ಮೀಟಿಂಗ್ ಮಾಡೋದು ನಾನಿವತ್ತು ನಾನೇ ಕ್ಲಿಯರ್ ತೋರ್ಕೊಳ್ಳಿ, ನಾನು ನಿಶ್ಚಿತ ಇಂಥ ಒಂದಿಷ್ಟು ಮನೆ 50 ಮನೆಗೆ ನಾನು ಭೇಟಿ ನೀಡಿದ್ದೆ. ಅದರಲ್ಲಿ 30 ಜನ ನಮ್ಮ ವೋಟರ್ಸ್ ಇದ್ದು, ಆ 50 ಮನೆಗಳಲ್ಲಿ 30 ಮನೆಗಳಲ್ಲಿ ನಮ್ಮ ವೋಟರ್ಸ್ ಇದ್ರು. ಇನ್ನು 20 ಮನೆ ನಾನು ಮನೆ ವೋಟರ್ಸ್ ಮಾಡಿದೆ. 20 ವೋಟರ್ಸ್ನ ನಾನು ಇವತ್ತು ಡಿಲೀಟ್ ಮಾಡ್ತಿದ್ದೀನಿ, 10 ವೋಟರ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ ಅಂತ ನನ್ನ ಸೆಲ್ಫಿ ತಗೊಂಡು ನಾನು ಒಂದು ಬೂತ್ ಸಂಸ್ಥೆಯಲ್ಲಿ ಇಟ್ಕೊಂಡು ನಾನು ಅಪ್ಲೋಡ್ ಮಾಡೋದ್ರಿಂದ ಇಡೀ ದೇಶ ನೋಡುತ್ತೆ, ಮೋದಿಜಿ ಕೂಡ ನೋಡ್ತಾರೆ. ನಿಮ್ಮ ಲೀಡರ್ಶಿಪ್ ಅಲ್ಲಿ ಕೂಡ ಬೆಳೆಯುತ್ತೆ. ನಿಮ್ಮನ್ನ ಯಾರು ಬೆಳೆಸಬೇಕಾಗಿಲ್ಲ, ನಿಮ್ಮನ್ನು ಬೆಳೆಸ್ಕೊಳ್ಳೋದಕ್ಕೆ ನಿಮ್ಮ ಕೈಯಲ್ಲಿ ನಮ್ಮ ಆ್ಯಪ್ ಇದೆ, ಸರಳ ಆ್ಯಪ್ ಇದೆ. ದಯವಿಟ್ಟು ಅದರಲ್ಲಿ ನಿಮ್ಮ ಕೆಲಸ ಮಾಡೋದು ಅಪ್ಲೋಡ್ ಮಾಡಿ. ಎಲ್ಲರೂ ಹಿರಿಯರು ಗಮನಿಸ್ತಾ ಇರ್ತಾರೆ, ನಿಮಗೂ ಒಂದು ಒಳ್ಳೆಯ ಸಮಯ ಬರುತ್ತೆ. ನೀವು ಇವತ್ತು ಯಾರ್ಯಾರು ನೋಡಿದ್ರು ನಿಮಗೆಲ್ಲ ಒಳ್ಳೆಯದು ಆಗಲಿ ಅಂತ ನಾನು ಬಯಸ್ತಾ, ಇವತ್ತು ಬೂತ್ ನಿರ್ವಹಣೆ ಕೂಡ ಇಂಪಾರ್ಟೆಂಟ್ ಗೆಲ್ಲೋದಕ್ಕೆ. ಇವತ್ತು SIR ಎಷ್ಟು ಇಂಪಾರ್ಟೆಂಟು ಅವಾಗಲೇ ಹೇಳಿದ್ದೀನಿ. ಬೂತಲ್ಲಿ ಎಲ್ಲ ನಮ್ಮ ಒಂದು ಹಿರಿಯ ಪದಾಧಿಕಾರಿಗಳು ಯಾರ್ಯಾರು ಇವಾಗ ಜವಾಬ್ದಾರಿ ಇಲ್ಲದೆ ಇರ್ಬೋದು, ಅವ್ರು ಕೂಡ ಜೋಡಿಸ್ಕೊಂಡು ನಮ್ಮ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡಬೇಕು. ಯಾರು ಕೀ ವೋಟರ್ಸ್ ಇರ್ತಾರೋ ಅವ್ರನ್ನ ಭೇಟಿ ಮಾಡಿ, ಅವ್ರು ಕೂಡ ಮನವೊಲಿಸ್ಕೊಂಡು ಅವ್ರು ಹೇಳಿರೋ 10 ಜನ ಓಟ್ ಹಾಕೋಣ ನೋಡುತ್ತೆ. ನಾವು ಚೆನ್ನಾಗಿ ಒಂದು ಪ್ರೀತಿ ಸಂಯೋಜನೆ ಇರಬೇಕು, ಅವ್ರು ಭೇಟಿ ಮಾಡಬೇಕು. ಹಾಗೆ SSG ಸ್ವಸಹಾಯ ಸಂಘಕ್ಕೆ ಹೋಗ್ಬೇಕು. ಈ ಧರ್ಮಸ್ಥಳದ ಏನು ಸಂಘ ಇರುತ್ತೆ ಅವ್ರನ್ನ ಭೇಟಿ ಆಗಬೇಕು. ಅವ್ರಿಗೆಲ್ಲ ಮೋದಿಜಿ ಹೇಳುವಂತ ಕೆಲಸ ಮಾಡಬೇಕು. ನ್ಯೂ ವೋಟರ್ಸ್ ಯಾರಿರ್ತಾರೆ ಕಾಲೇಜಿಗೆ ಹೋಗ್ಬೇಕು. ಆ ಒಂದು ನ್ಯೂ ವೋಟರ್ ಸಬ್ಜೆಕ್ಟ್ ಅಷ್ಟನ್ನ ಮನವೊಲಿಸಬೇಕು, ಅವ್ರನ್ನ ನಮ್ಮ ವೋಟರ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಹಾಗೆ ಎಲೆಕ್ಷನ್ ಟೈಮಲ್ಲಿ ನಮ್ಮ ಬೂತಲ್ಲಿ ಒಂದು 15 ಕಡೆ ಆದ್ರೂ ಒಂದು ಗೋಡೆ ಬರ ಬರೀಬೇಕು. ಈ ಸಾರಿ ನಮ್ಮ BJP ನಮ್ಮ ಸರ್ಕಾರ ನಮ್ಮ ಮೋದಿ ಅನ್ನೋದು ಗೋಡೆ ಬರ ಬರೀಬೇಕು. ಆಮೇಲೆ ಪೇಜ್ ಪ್ರಮುಖರು ಪ್ರತಿದಿನಾನು ಏನು ಒಂದು ಮನೆಗಿರುತ್ತೆ ಆ ವ್ಯಾಪ್ತಿಯಲ್ಲಿ ಆ ಒಂದು ಮತದಾರನ ಭೇಟಿ ಮಾಡುವಂಥದ್ದು, ಅವ್ರ ಮನವೊಲಿಸುವಂಥ ಕೆಲಸಗಳು ಮಾಡ್ಕೊತಾ ಬರಬೇಕು. ವಾಟ್ಸಪ್ ಗ್ರೂಪ್ ಮೂಲಕ ನಮ್ಮ ಪಕ್ಷದ ಎಲ್ಲ ಕೆಲಸಗಳನ್ನ ಅವ್ರಿಗೆ ತಲುಪುವಂಥದ್ದು ಮಾಡಬೇಕು. ಮತ್ತು ಚುನಾವಣಾ ದಿನ ಬಂದಾಗ 6 ಗಂಟೆಗೆ ಇದ್ದು ನಮ್ಮ ಒಂದು ಮನೆಗಳ ನಮ್ಮ